ಹಲೋ ನಮಸ್ತೆ, ವೆಲ್ಕಮ್ ಟು ಆರ್ ವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ನೋಡಿ ಸೀಬೆಕಾಯಿ ಕೊಟ್ಟಿದ್ದೆ, ಅದನ್ನು ತಗೊಬಂದು ನನಗೆ ತಿನ್ನಿಸ್ತಿದ್ದಾಳೆ. ಅವಳು ತಿನ್ನೋ ಬದಲು ಆಯ್ ಮಾಡು, ಆಯ್. ಅವಳಿಗೆ ಟೊಪ್ಪಿ ಹಾಕೊಳ್ಳೋದು ಅಂದರೆ ಆಗಲ್ಲ, ಸ್ವೆಟ್ರ್ ಹಾಕೊಳ್ಳೋದು ಅಂದರೆ ಆಗಲ್ಲ. ಸ್ವಲ್ಪ ಇವತ್ತು ಹೊರಗಡೆ ಔಟ್ಸೈಡ್ ಹೋಗಿದ್ವಿ. ಸೊ ಅಲ್ಲಿಂದ ಬಂದು ಈಗ ತಾನೇ ಊಟ ಎಲ್ಲ ಮಾಡಿಕೊಂಡು ಜಸ್ಟ್ ಕೂತಿದ್ದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡು ಫೋನ್ ಮಾಡಿದರು, ಮನೆಗೆ ಬರ್ತಾಯಿದ್ದೀನಿ ಅಂತ. ಸೊ ಅವರಿಗೋಸ್ಕರ ವೇಟಿಂಗ್. ನನ್ನ ಒಂದು ಎಷ್ಟು ವರ್ಷ ಅಂದರೆ ತುಂಬ ವರ್ಷನೇ ಆಯಿತು ಅನಿಸುತ್ತೆ ಅವ್ರನ್ನ ಮೀಟ್ ಮಾಡ್ದಲೆ. ಮುಂಚೆ ಎಲ್ಲ ಒಟ್ಟಿಗೆ ಕೆಲಸಕ್ಕೆಲ್ಲ ಹೋಗ್ತಾಯಿದ್ವಿ, ಅವರು ನಾನು. ತುಂಬ ಕ್ಲೋಸ್ ಫ್ರೆಂಡು ಕೂಡ. ಬಟ್ ಯಾವಾಗಲೂ ಕಾಂಟ್ಯಾಕ್ಟಲ್ಲಿ ಇಲ್ಲ. ಅಂದರೆ ಏನಾದರೂ ಎಮರ್ಜೆನ್ಸಿ ಏನಾದರೂ ಯಾವಾಗಲೂ ಮಾತಾಡಲ್ಲ. ಅಂದರೆ ಏನಾದ್ರು ಮಾತಾಡಬೇಕು ಅನಿಸಿದಾಗ ಕಾಲ್ ಮಾಡೋದು. ಬಟ್ ಕ್ಲೋಸೇ ನಾವು ತುಂಬಾ. ನನಗಿಂತ ಸೀನಿಯರ್ ಆಗಬೇಕು ಅವರು. ಹಾಗೆ ಸ್ವಲ್ಪ ಮನೇಲಿ ಹಣ್ಣುಗಳಿದ್ದಾವೆ, ಅವರು ಕೂಡ ಬರ್ತಾಯಿದ್ದಾರಲ್ಲ, ಏನಾದರೂ ಫ್ರೂಟ್ಸ್ ಸಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೂಟ್ಸ್ ಸಲಾಡ್ ಮಾಡಿ. ಫ್ರೆಂಡ್ಸ್, ಏನು ಗೊತ್ತಾ, ಈ ಸಲ ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬರೀ ಹಣ್ಣುಗಳನ್ನೆಲ್ಲ ಹಾಕಿ ಮಾಡೋ ಥರನೇ ಮಾಡಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಇರಲಿ ಅಂತ ಶಾವಿಗೆ ಹಾಕಿ ಮಾಡ್ತಾಯಿದ್ದೀನಿ ಈ ಸಲ. ನೋಡೋಣ ಯಾವ ಥರ ಬರುತ್ತೆ ಅಂತ. ನಾನಿದು ಫಸ್ಟ್ ಟೈಮ್ ಮಾಡ್ತಾಯಿರೋದು. ಬರೀ ಫ್ರೂಟ್ ಸಲಾಡ್ ಅಂದರೆ ಬರೀ ಹಣ್ಣುಗಳನ್ನೆಲ್ಲ ಹಾಕಿ ಮಾಡ್ತಾಯಿದ್ದೆ, ಆದರೆ ಶಾವಿಗೆ ಹಾಕಿ ಮಾಡಿಲ್ಲ. ನೋಡೋಣ ಈ ಸಲ ಶಾವಿಗೆ ಹಾಕಿ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ಸೀಬೆಕಾಯಿ ತಂದು ಕೊಡ್ತಿದ್ದಾಳೆ. ಥ್ಯಾಂಕ್ ಯು. ಪ್ಲೈನ್ ಕೀಸ್ ಕೊಡು. ಬಾಯಿ ಬಿಡ್ಕೋದಂಗೆ ಹಾಂ ಅಂತ. ಫ್ರೆಂಡ್ಸ್, ನನ್ನ ಫ್ರೆಂಡ್ ಇನ್ನೇನು ಅಲ್ಲೇ ಬರ್ತಿದ್ದಾಳಂತೆ. ಸೊ ಅಷ್ಟರೊಳಗಡೆ ನಾನು ಒಂಚೂರು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಬಾಳೆಹಣ್ಣಿದೆ, ಸೇಬಿದೆ, ದಾಳಿಂಬೆ ಇದೆ. ಸೊ ಇಷ್ಟರಲ್ಲೇ ಮಾಡೋದು. ಏನು ಶಾವಿಗೆ ಹಾಕ್ಬೇಕಲ್ಲ, ಸೊ ಇಷ್ಟರಲ್ಲೇ ಮಾಡ್ತೀನಿ. ಒಂದು ಪ್ಯಾಕ್ ಶಾವಿಗೆ ಇದೆ. ಬರಬೇಕಾದ್ರೆ ಹಾಲು ತೊಗೊಂಡು ಬಂದಿದ್ದೀನಿ. ಔಟ್ಸೈಡ್ ಹೋಗಿದೆ ಅಂತ ಹೇಳಿದ್ನಲ್ಲ, ಆವಾಗಲೇ ಹಾಲು ತೊಗೊಂಡು ಬಂದೆ. ಸೊ ಮನೇಲಿ ಯಾವಾಗಲೂ ಹಾಲು ಇದ್ದೇ ಇರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಮೊದಲಿಗೆ ಹಾಲು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನೀರೇನು ಹಾಕೋದು ಬೇಡ, ಹಿಂಗೆ ಇರಲಿ. ಆ ಕಡೆ ಹಾಲು ಕಾಯ್ತಾ ಇರುತ್ತೆ, ಅಷ್ಟರೊಳಗಡೆ ಹಣ್ಣೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ನಿಧಾನ ಫ್ರೆಂಡ್ಸ್, ಹಣ್ಣು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಲು ಕೂಡ ಈ ಕಡೆ ಚೆನ್ನಾಗಿ ಕಾಯ್ತಾ ಇದೆ. ಇವಾಗ ನಾನು ಅರ್ಧ ಕಪ್ಪಷ್ಟು ಶಾವಿಗೆ ತಗೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಇದು ಈ ಕಡೆ ಬೇಯ್ತಾ ಇರಲಿ. ಮುಂಚೆ ಹಾಕಿದ್ವಲ್ಲ ಅದೇ ಹಾಲಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಇದು ಇವಾಗ ಆಗಿದೆ ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ. 1 ಸ್ಪೂನ್, 2 ಸ್ಪೂನ್, 3 ಸ್ಪೂನ್ ಸಾಕು ಸಕ್ಕರೆ. ಸೊ ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಸೊ ಹಂಗಾಗಿ 3 ಸ್ಪೂನ್ ಸಾಕು. ಸೊ ಇದು ಇವಾಗ ಆಗಿದೆ. ಇದಕ್ಕೆ ನಾವು ಮುಂಚೆನೇ ಕಸ್ಟರ್ಡ್ ಪೌಡರ್ನ ಕಲಿಸ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಇದನ್ನು ಇದ್ರೊಳಗಡೆ ಹಾಕ್ಬೇಕು ಇವಾಗ.
ಕಸ್ಟರ್ಡ್ ಪೌಡ್ರ್ ಹಾಕ್ಮೇಲೆ ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು. ನೋಡಿ ಎಷ್ಟು ತಿಕ್ಕಾಗಿ ಬರ್ತಾಯಿದೆ ಅಂತ. ಹಾಕಿದ ತಕ್ಷಣ ನೋಡ್ತಾ ಇರ್ಬೋದು ನೀವು, ನೋಡಿ ಎಷ್ಟು ತಿಕ್ಕಾಗಿ ಬರ್ತಾಯಿದೆ ಅಂತ. ತುಂಬ ಬಿಸಿ ಇರಬೇಕಾದ್ರೆ ಫ್ರೂಟ್ಗಳನ್ನ ಹಾಕ್ಬಾರ್ದು, ತಣ್ಣಗಾದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಫ್ರಿಜ್ ಇರೋರು ಕೂಡ ಫ್ರಿಜ್ ಒಳಗಡೆ ಇಟ್ಕೋಬೋದು. ನಮ್ಮ ಮನೇಲಿ ಫ್ರಿಜ್ ಇಲ್ಲ, ಸೊ ಹಾಗೆ ಇಡ್ತಿದ್ದೀನಿ. ಫ್ರೆಂಡ್ಸ್, ಇದೀಗ ಆಗಿದೆ. ಸೊ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನನಗೆ ಸೊ ನೋಡಿ ಇದೀಗ ಆಗಿದೆ. ಫ್ರೆಂಡ್ಸ್ ನೋಡಿ ಹಣ್ಣೆಲ್ಲ ಹಾಕ್ತಾಯಿದ್ದೀನಿ ಇವಾಗ. ಫ್ರೆಂಡ್ಸ್, ನಾನಿಲ್ಲಿ 4 ಥರದ ಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣು, ಮರ್ಸೇಬು ಮತ್ತು ಸೇಬು ಮತ್ತು ದಾಳಿಂಬೆ ತೊಗೊಂಡಿದ್ದೀನಿ. ಸೊ ಅವು 3 ಕೂಡ ಹಾಕ್ತಾಯಿದ್ದೀನಿ ಇವಾಗ. ಒಂದು 2 ರೌಂಡ್ ಮಿಕ್ಸ್ ಮಾಡ್ಕೊಬಿಡೋಣ ಚೆನ್ನಾಗಿ. ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಫ್ರೆಂಡ್ಸ್, ಇದು ಇವಾಗ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಮರಿದೇ ಕಮೆಂಟ್ ಕೂಡ ಮಾಡಿ. ಮತ್ತು ನಾಳೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ಫ್ರೆಂಡ್ಸ್, ನನ್ನ ಫ್ರೆಂಡ್ ಬರ್ತಿದ್ದಾಳೆ ಮನೆಗೆ ಅಂತ ಹೇಳಿದ್ನಲ್ಲ, ಅವರು ಇವರೇನೆ. ಸೊ ಎಕ್ಸಾಮ್ ಇತ್ತು, ಅದಕ್ಕೆ ಬಂದಿದ್ದರು ಮನೆಗೆ. ಬೆಳಗ್ಗೆ ಎದ್ದು ಓದ್ಕೊಳ್ತಾ ಇದ್ದಾರೆ ಎಕ್ಸಾಮ್ಗೆ ಅಂತ. ಏನು ತಿಂಡಿ ಮಾಡಿಕೊಂಡು ಎಕ್ಸಾಮಿಗೆ ಹೊರಡ್ತಾರೆ. ಸೊ ಇವ್ರು ಬಂದಿರೋ ವೀಡಿಯೋ ತುಂಬ ಮಾಡ್ಕೊಂಡಿದ್ದೆ, ಬಟ್ ಇದಕ್ಕೆ ನಾನು ಹಾಕಲಿಲ್ಲ. ಸೊ ಇಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಇವಾಗ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದಾರೆ ಬೆಳಗ್ಗೆ. ಸೊ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ